ಪ್ರೈಸ್ ಲಾರ್ಡ್. ಕರ್ತನಾದ ಯೇಸುವಿನ ನಾಮದಲ್ಲಿ ಪುನೊಂದಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ರಕ್ಷಣೆ, ಸಾಲ್ವೇಷನ್, ರಕ್ಷಣೆಯಲ್ಲಿರುವಂಥ ಮೂರು ಹಂತಗಳು ಇದನ್ನು ಕುರಿತು ನಾವು ಧ್ಯಾನ ಮಾಡೋದಕ್ಕೆ ಹೋಗೋಣ. ಮೊದಲನೇದಾಗಿ ರಕ್ಷಣೆ ಅಂತ ಹೇಳಿದ್ರೆ ಏನು, ನೀವು ರಕ್ಷಿಸಲ್ಪಟ್ಟಿದ್ದೀರಾ ಅಂತ ಕೇಳಬೇಕಾದ್ರೆ ಕೆಲವು ರಕ್ಷಣೆ ಅಂತ ಹೇಳಿದ್ರೆ ಏನು ಅಂತ ಗೊತ್ತೇ ಇಲ್ಲದ ರೀತಿಯಲ್ಲಿ ಜನಗಳಿರೋದನ್ನು ನೋಡುತ್ತೇವೆ. ರಕ್ಷಣೆ ಅಂತ ಹೇಳಿದ್ರೆ ಏನು ಅಂತ ಹೇಳ್ಬಿಟ್ಟು ಕೇಳುವಂಥ ಜನಗಳು ಸಹ ಇದ್ದಾರೆ. ರಕ್ಷಣೆ ಅಂತ ಹೇಳಿದ್ರೆ ಏನು ಅಂತೇಳಿ ನಾವು ಈ ಸಂದೇಶದಲ್ಲಿ ತಿಳಿಸ್ಕೊಡುವಂಥವರಾಗಿದ್ದೇವೆ. ಅದು ಮಾತ್ರವಲ್ಲ, ರಕ್ಷಣೆಯಲ್ಲಿರುವಂಥ ಮೂರು ಹಂತಗಳು, ಮೂರು ಸ್ಟೇಜಸ್ಗಳೇನಿದೆ ಇದನ್ನು ಸಹ ನಾವು ನಿಮಗೆ ತಿಳಿಸ್ಕೊಡ್ತೇವೆ. ಮೊದಲನೇದಾಗಿ ರಕ್ಷಣೆ ಅಂತ ನೋಡಬೇಕಾದ್ರೆ ಇದರ ಅರ್ಥ ಸೊಟೀರಿಯಾ, SOTERIA, ಸೊಟೀರಿಯಾ ಅಂತೇಳಿ ಇದು ಗ್ರೀಕ್ ಪದ. ಇದರ ಅರ್ಥ ಏನು ಅಂತ ನೋಡಬೇಕಾದ್ರೆ ಬಿಡುಗಡೆ ಆಗುವಂಥದ್ದು, ತಪ್ಪಿಸಿಕೊಳ್ಳುವಂಥದ್ದು, ವಿಮೋಚನೆ ಮತ್ತು ಕಾಪಾಡಿಕೊಳ್ಳುವಂಥದ್ದು, ಕ್ಷೇಮವಾಗಿ ಹೊರತರುವುದು, ಈ ಮೊದಲಾದ ಅರ್ಥಗಳನ್ನು ಇದು ಕೊಡುವಂಥದ್ದಾಗಿದೆ. ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡಬೇಕಾದ್ರೆ ದೇವರು ನಾನೇ ನಿಮ್ಮನ್ನು ರಕ್ಷಿಸ್ತೀನಿ ಅಂತೇಳಿ ತಮ್ಮ ವಾಕ್ಯದ ಮುಖಾಂತರವಾಗಿ ಪ್ರಕಟಣೆ ಮಾಡಿಕೊಂಡಿರೋದನ್ನು ನೋಡುತ್ತೇವೆ. ಎಲ್ಲಿ ಅಂತ ನೋಡಬೇಕಾದ್ರೆ ಕೀರ್ತನೆಗಳ ಪುಸ್ತಕ 27ನೇ ಅಧ್ಯಾಯ 1ನೇ ವಾಕ್ಯ ನೋಡಬೇಕಾದ್ರೆ, ಯೆಹೋವನು ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೇನು. ರಕ್ಷಕನೂ ಆಗಿದ್ದಾನೆ ಅಂದರೆ ರಕ್ಷಿಸುವಂಥವನು. ಕೀರ್ತನೆಗಳ ಪುಸ್ತಕ 62ನೇ ಅಧ್ಯಾಯ 1ನೇ ವಾಕ್ಯದಲ್ಲೂ ಸಹ ಬರೆದಿದೆ, ನನ್ನ ಮನವೇ ದೇವರು ನಂಬಿ ಶಾಂತವಾಗಿರುವುದು, ನನ್ನ ಮನಸ್ಸು ದೇವರು ನಂಬಿ ಶಾಂತವಾಗಿರುವುದು, ನನ್ನ ರಕ್ಷಣೆಯು ಆತನಿಂದಲೇ. ಅದು ಮಾತ್ರವಲ್ಲ, ಧರ್ಮೋಪದೇಶಕಾಂಡ ಬುಕ್ ಆಫ್ ಡಿಟೋನಮಿ ಚಾಪ್ಟರ್ 26 ವರ್ಸ್ 8 ನೋಡಬೇಕಾದ್ರೆ, ಧರ್ಮೋಪದೇಶಕಾಂಡ 26ನೇ ಅಧ್ಯಾಯ 8ನೇ ವಾಕ್ಯ ಮತ್ತು 9ನೇ ವಾಕ್ಯದಲ್ಲೂ ಸಹ ದೇವರ ವಾಕ್ಯದಲ್ಲಿ ಬರೆದಿದೆ, ಭುಜಬಲ, ಶಿಕ್ಷಾ ಹಸ್ತವನ್ನು, ಮಹಾಭೀತಿಗಳನ್ನು, ಮಹತ್ಕಾರ್ಯಗಳನ್ನು, ಉತ್ಪಾತಗಳನ್ನು ಪ್ರಯೋಗಿಸಿ ನಮ್ಮನ್ನು ಬಿಡಿಸಿ ಐಗುಪ್ತ ದೇಶದಿಂದ ಕರೆತಂದು. ನೋಡಿದ್ರ? ಸೊ ದೇವರ ವಾಕ್ಯದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ದೇವರು ಹೇಳಿದರೆ ನಾನೇ ನಿಮ್ಮನ್ನು ರಕ್ಷಿಸ್ತೇನೆ ಅಂತೇಳಿ ದೇವರು ತನ್ನ ವಾಕ್ಯದ ಮುಖಾಂತರವಾಗಿ ಪ್ರಕಟಣೆ ಮಾಡಿಕೊಂಡಿರೋದನ್ನು ನೋಡುತ್ತೇವೆ. ಹಾಗಾದರೆ ಹೊಸ ಒಡಂಬಡಿಕೆಯಲ್ಲಿ ಏನು? ಹೊಸ ಒಡಂಬಡಿಕೆಯಲ್ಲಿ ಅಂತ ನೋಡಬೇಕಾದ್ರೆ ಇದನ್ನು ಮಾರ್ಗ ಅಂತೇಳಿ ವಿವರಿಸೋದನ್ನು ನೋಡ್ತೇವೆ. ರಕ್ಷಣೆ ಅಂತ ಹೇಳಿದ್ರೆ ರಕ್ಷಣೆ ಇದು ಹೊಸ ಒಡಂಬಡಿಕೆಯಲ್ಲಿ ರಕ್ಷಣೆ ಅಂತ ಹೇಳಬೇಕಾದ್ರೆ ರಕ್ಷಣೆಯ ರೀತಿ ಯಾವ ರೀತಿಯಾಗಿದೆ ಅಂತ ನೋಡಬೇಕಾದ್ರೆ ಇದು ಮಾರ್ಗ ಎಂದು ವಿವರಿಸೋದನ್ನು ನೋಡುತ್ತೇವೆ. ಮಾರ್ಗ ಅಂತ ಹೇಳಿದ್ರೆ ವೇ ಮಾರ್ಗ ಅಂತೇಳಿ ವಿವರಿಸೋದನ್ನು ನಾವು ನೋಡುವಂಥವರಾಗಿದ್ದೇವೆ. ನೋಡ್ರಿ, ಅನೇಕರು ಏನು ತಿಳ್ಕೊಳ್ತಾರೆ ಅಂತ ಹೇಳಿದ್ರೆ ಸಾಲ್ವೇಷನ್ ಅಂತ, ರಕ್ಷಣೆ ಅಂತ ಹೇಳಬೇಕಾದ್ರೆ ನಾವು ಒಂದು ಸಾರಿ ಯೇಸು ಸ್ವಾಮಿನ ಸ್ವಂತ ರಕ್ಷಣೆಗೆ ಸ್ವೀಕಾರ ಮಾಡಿದ ತಕ್ಷಣವೇ ಮುಗೀತು, ನಮ್ಮ ಲೈಫಲ್ಲಿ ಯಾವ ರೀತಿ ಬೇಕಾದ್ರೂ ನಾವು ಬದುಕ್ಬೋದು, ಯಾವ ರೀತಿ ಬೇಕಾದರೂ ಜೀವಿಸ್ಬೋದು, ನಾವು ಹೇಗಿತ್ತು ಅಂತ ಹೇಳಿದ್ರೆ ನಾವು ಸರ್ವೈವ್ ಆಗಿದ್ದೀವಿ, ನಾವು ಬಚಾವಾಗಿದ್ದೇವೆ, ವಿಮೋಚನೆ ಹೊಂದಿದ್ದೇವೆ, ರಕ್ಷಣೆಯನ್ನು ಹೊಂದ್ಕೊಂಡಿದ್ದೇವೆ ಅಂತೇಳಿ ವಾದ ಮಾಡುವಂಥ ಒಂದು ಕೆಟಗರಿ ಇರುವಂಥದ್ದಾಗಿದೆ. ಅನೇಕರು ಇದನ್ನು ಹೇಳುವಂಥದ್ದನ್ನು ನೋಡ್ತೇವೆ. ಒಂದು ಸಾರಿ ನೀವು ಸೇವ್ ಆಯಿತು ಅಂತ ಹೇಳಿದ್ರೆ ಫಾರ್ ಎವರ್ ಯು ಸೇವ್ಡ್ ಅಂತೇಳಿ, ಅಂದರೆ ನೀವು ಒಂದು ಸಾರಿ ರಕ್ಷಣೆ ಅಕ್ಸೆಪ್ಟ್ ಮಾಡ್ಕೊಂಡ್ರೆ, ಯೇಸು ಸ್ವಾಮಿನ ಸ್ವಂತ ರಕ್ಷಣೆ ಸ್ವೀಕಾರ ಮಾಡಿದ ತಕ್ಷಣವೇ ನೀವು ರಕ್ಷಣೆ ಹೊಂದಿದ್ದಾಯಿತು, ನಿಮ್ಮ ಜೀವಿತ ಪೂರ್ತಿಯಾಗಿ ಅದು ನಿಮ್ಮ ಜೊತೆನೇ ಇರುವಂಥದ್ದಾಗಿದೆ ಅಂತೇಳಿ ಬೋಧನೆ ಮಾಡೋದನ್ನು ಸಹ ನೋಡ್ತೇವೆ. ಆದರೆ ದೇವ್ರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ ಮಾರ್ಗ ಆಗಿರುವಂಥದ್ದಾಗಿದೆ ಅಂತ ಹೇಳಿದ್ರೆ ವೇ ಅಂದರೆ ರಕ್ಷಣೆ ಎಂಬುದು ಮಾರ್ಗವಾಗಿರುವಂಥದ್ದಾಗಿದೆ. ಆ ಮಾರ್ಗದಲ್ಲಿ ಹೋದರೆ ಮಾತ್ರನೇ ನಮಗೆ ರಕ್ಷಣೆ ಅನ್ನೋದು ಸಿಗುವಂಥದ್ದಾಗಿದೆ. ಹಲ್ಲೆಲೂಯ. ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಾನು ರಕ್ಷಣೆ ಹೊಂದಿದ್ದಾಯಿತು, ನಾನು ಯೇಸು ಸ್ವಂತ ರಕ್ಷಣೆ ಸ್ವೀಕಾರ ಮಾಡಿದ್ದಾಯಿತು, ಹಾಗಾಗಿ ನಾನು ಯಾವ ರೀತಿ ಬೇಕಾದ್ರೂ ಜೀವಿಸ್ತೀನಿ ಅಂತೇಳಿ ಜೀವಿತವನ್ನು ತಪ್ಪಾದ ಬೋಧನೆಗಳಿಂದ ಅರ್ಥ ಮಾಡಿಕೊಂಡು ತಮ್ಮ ಜೀವಿತಗಳನ್ನು ಹಾಳು ಮಾಡಿಕೊಳ್ಳುವಂಥದ್ದು, ಅವರ ಆತ್ಮಗಳು ನಶಿಸುವಂಥದ್ದನ್ನು ಸಹ, ಆತ್ಮಗಳು ನಶಿಸೋದಕ್ಕೆ ಸಹ ಅವರು ಕಾರಣವಾಗ್ತಾರೆ.
ನೋಡಿ ಪ್ರಿಯ ಸಹೋದರ ಸಹೋದರಿಯರೇ, ಒಂದು ಸಣ್ಣ ಉದಾಹರಣೆಯನ್ನು ನಿಮಗೆ ಹೇಳಲು ಬಯಸ್ತೇನೆ, ನಿಮಗೆ ಸರಳವಾಗಿ ಅರ್ಥವಾಗುವಂಥದ್ದಾಗಿದೆ. ಈಗ ನೀವು ಒಂದು ಊರಿನಿಂದ ಮತ್ತೊಂದು ಊರಿಗೆ ಪ್ರಯಾಣ ಮಾಡ್ತೀರಾ ಅಂತ ಹೇಳಬೇಕಾದ್ರೆ ನೀವು ಮನೆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಇಟ್ಕೊಳ್ರಿ. ನಿಮ್ಮ ಮನೆಯೇ ಸ್ಟಾರ್ಟಿಂಗ್ ಪಾಯಿಂಟ್. ಈಗ ಉದಾಹರಣೆಗೆ ನೀವೊಂದು ಬೆಂಗಳೂರಿಂದ ಮೈಸೂರಿಗೆ ಹೋಗ್ತೀರಾ ಅಂತ ಇಟ್ಕೊಳ್ರಿ. ಬೆಂಗಳೂರಿಂದ ಮೈಸೂರಿಗೆ ಹೋಗಬೇಕಾದ್ರೆ ನೀವು ನಿಮ್ಮ ಮನೆಯಿಂದ ಸ್ಟಾರ್ಟ್ ಮಾಡ್ತೀರಾ. ನಿಮ್ಮ ಮನೆಯಿಂದ ಯಾವ ರೀತಿ ಸ್ಟಾರ್ಟ್ ಮಾಡ್ತೀರಾ? ಮನೆಯಿಂದ ಫಸ್ಟ್ ಏನು ಮಾಡ್ತೀರಾ? ಹೊರಗಡೆ ಬರ್ತೀರಾ. ಅದಾದ ನಂತರ ಏನು ಮಾಡ್ತೀರಾ? ನಿಮ್ಮ ಹತ್ರ ಕಾರ್ಗಳಿದ್ದರೆ ಕಾರ್ಗಳಲ್ಲಿ, ಇಲ್ಲ ಟೂ ವೀಲರ್ಗಳಲ್ಲಿ ನೀವೇನು ಮಾಡ್ತೀರಾ? ನೀವು ಶುರು ಮಾಡ್ತೀರಾ ಪ್ರಯಾಣ ಶುರು ಯಾವ ರೀತಿ ಮಾಡ್ತೀರಾ? ಮೊದಲನೇದಾಗಿ ನಿಮ್ಮ ಏರಿಯಾಗಳನ್ನ ದಾಟಿ ಬರ್ತೀರಾ. ಅದಾದ ನಂತರ ಏನು ಮಾಡ್ತೀರಾ? ಮೇನ್ ರೋಡಿಗೆ ಬರ್ತೀರಾ. ಆಮೇಲೆ ನ್ಯಾಷನಲ್ ಹೈವೇಗೆ ಬರ್ತೀರಾ. ಆಮೇಲೆ ನೀವು ಪ್ರಯಾಣವನ್ನು ಶುರು ಮಾಡ್ತೀರಾ, ಪ್ರಯಾಣ ಮುಂದುವರಿಸ್ತೀರಾ. ಎಲ್ಲಿಂದ ಮುಂದುವರಿಸ್ತೀರಾ? ಮೈಸೂರಲ್ಲಿ ನೀವು ಸೇರಬೇಕಾದಂಥ ಸ್ಥಳಕ್ಕೆ ಸೇರೋವರೆಗೂ ನೀವು ಪ್ರಯಾಣವನ್ನು ಮುಂದುವರಿಸ್ತೀರಾ. ಅದೇ ಪ್ರಕಾರವಾಗಿ ರಕ್ಷಣೆ ಅಂತ ಹೇಳಬೇಕಾದ್ರೆ ನೀವು ಯೇಸು ಸ್ವಾಮಿನ ಸ್ವಂತ ರಕ್ಷಣೆಯಾಗಿ ಸ್ವೀಕಾರ ಮಾಡಿದಾಗ ಇದು ಆರಂಭ, ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಈ ಆರಂಭನ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಮುಂದುವರಿಸ್ಕೊಂಡು ಹೋಗಬೇಕು. ಎಲ್ಲಿ ತನಕ ಮುಂದುವರಿಸ್ಕೊಂಡು ಹೋಗಬೇಕು? ನಿಮ್ಮ ಕೊನೆ ಉಸಿರಿನವರೆಗೂ, ಕೊನೆ ಕ್ಷಣದವರೆಗೂ ನಿಮ್ಮ ರಕ್ಷಣೆಯ ಮಾರ್ಗದಲ್ಲಿ ನೀವು ನಡೀತಾ ಹೋಗಬೇಕು. ರಕ್ಷಣೆ ಮಾರ್ಗದಲ್ಲಿ ನೀವು ನಡೀತಾ ಹೋಗಬೇಕು. ನೀವು ನಡೀತಾ ಹೋದರೆ ಮಾತ್ರನೇ, ಇಲ್ಲ ನೀವು ಟ್ರಾವೆಲ್ ಮಾಡಿದ್ರೆ ಮಾತ್ರನೇ, ನೀವು ಪ್ರಯಾಣ ಮಾಡಿದ್ರೆ ಮಾತ್ರನೇ ನೀವು ಡೆಸ್ಟಿನೇಷನ್ ರೀಚ್ ಆಗೋದಕ್ಕೆ ಸಾಧ್ಯ. ಅಂದರೆ ನಿಮ್ಮ ಗುರಿ ತಲುಪೋದಕ್ಕೆ ಸಾಧ್ಯ, ನೀವು ಸೇರಬೇಕಾಗಿರೋ ಸ್ಥಳವನ್ನು ಸೇರೋದಕ್ಕೆ ಸಾಧ್ಯ. ಇಲ್ಲ ಅಂತಿತ್ತು ಅಂತೇಳಿದ್ರೆ ಅನೇಕರು ಈ ಕ್ರಿಸ್ತಿಯ ಜೀವಿತದಲ್ಲಿ ಅವರು 1 ವರ್ಷ ಇರ್ಬೋದು, 2 ವರ್ಷ ಇರ್ಬೋದು, 3 ವರ್ಷ ಇರ್ಬೋದು, 5 ವರ್ಷ ಇರ್ಬೋದು, ಕೆಲವರು 10 ವರ್ಷ ಇರ್ಬೋದು, 15 ವರ್ಷ ಇರ್ಬೋದು, 20 ವರ್ಷ ಇರ್ಬೋದು. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಜೀವಿತ ಕಾಲದಲ್ಲಿ ಇಷ್ಟು ಸಮಯ ಮಾತ್ರವೇ ಅವರು ಆ ಮಾರ್ಗದಲ್ಲಿ ಪ್ರಯಾಣ ಮಾಡಿ ಆನಂತರ ಬಿದ್ದು ಹೋಗೋದನ್ನು ಸಹ ನೋಡ್ತೇವೆ. ಇದನ್ನು ಕುರಿತು ನಾವು ಯಾವ ರೀತಿ ಬ್ಯಾಕ್ ಸ್ಲೈಡಿಂಗ್ ಅಂತ ಹೇಳಿದ್ರೆ ಏನು ಅಂತೇಳಿ ನಾವು ಸಂದೇಶವನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇವೆ ಯೂಟ್ಯೂಬ್ನಲ್ಲಿ. ನೀವು ಅದನ್ನು ಕೇಳೋದಾದರೆ ನಿಮಗೆ ಖಂಡಿತವಾಗಿ ಇನ್ನು ವಿವರವಾಗಿ ಇದರ ಬಗ್ಗೆ ಅರ್ಥವಾಗುವಂಥದ್ದಾಗಿದೆ. ಸೊ ರಕ್ಷಣೆ ಅನ್ನೋದು ಇದನ್ನು ನಾವು ಸಾಧಿಸ್ಕೊಳ್ಳುವಂಥದ್ದು ಅಂದರೆ ಪ್ರತಿ ದಿವಸ ನೀವು ಇದನ್ನು ಸಾಧಿಸ್ಕೊಂಡು ಮುಂದೆ ಹೋಗಬೇಕು. ಅದನ್ನು ಕುರಿತು ನಾವು ಸಂದೇಶವನ್ನು ಹೇಳಬೇಕಾದ್ರೆ ಮುಂದೆ ನಿಮಗೆ ಇದು ಅರಿವಾಗುವಂಥದ್ದಾಗಿದೆ. ಹಾಗಾಗಿ ಈ ರಕ್ಷಣೆ ಅನ್ನೋದು ಬಹಳ ಮುಖ್ಯವಾಗಿರುವಂಥದ್ದು. ಬಹಳ ಮುಖ್ಯವಾಗಿರುವಂಥದ್ದು. ಇದಕ್ಕೆ ಯಾವುದೇ ರೀತಿಯಾದಂಥ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಬೆಲೆಯನ್ನು ಯೇಸು ಸ್ವಾಮಿ ಆಗಲೇ ಒಂದು ಬಾರಿ ಕಟ್ಟಾಗಿದೆ. ಅದಕ್ಕೆ ಕಟ್ಟಬೇಕಾದಂಥ ಬೆಲೆಯನ್ನು, ಪ್ರತಿಫಲವನ್ನು ದೇವರಾಗಲೇ ಕೊಟ್ಟಿದ್ದಾರೆ. ಈ ಅಮೂಲ್ಯವಾದಂಥ ರಕ್ಷಣೆಯನ್ನು ನಾವು ಸಾಧಿಸ್ಕೊಳ್ಬೇಕಾಗಿದೆ. ಹಾಗಾಗಿ ನಿಮ್ಮನ್ನು ಇದು ಕೊನೆಯ ಕ್ಷಣದವರೆಗೂ ನಿಮ್ಮ ರಕ್ಷಣೆಯನ್ನು ಬಿಟ್ಟುಕೊಡಬೇಡ್ರಿ. ನಿಮ್ಮ ರಕ್ಷಣೆಯನ್ನು ಸಾಧಿಸ್ಕೊಳ್ರಿ, ಅರ್ಧಕ್ಕೆ ಬಿಟ್ಟು ಬಿಡಬೇಡ್ರಿ. ಈ ರಕ್ಷಣೆ ಅನ್ನೋದು ಒಂದು ಅಮೂಲ್ಯವಾಗಿರುವಂಥ ಸಂಗತಿಯಾಗಿದೆ, ಅಮೂಲ್ಯವಾಗಿರುವಂಥದ್ದಾಗಿದೆ. ನೋಡಿ, ಒಬ್ಬ ಡೈಮಂಡ್ ಬಗ್ಗೆ ಚೆನ್ನಾಗಿ ಗೊತ್ತಿರುವಂಥ ವ್ಯಕ್ತಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಒಂದು ಶಾಪ್ಗೆ ಹೋಗ್ತಾನೆ. ಆ ಶಾಪನು ಆ ಡೈಮಂಡನ್ನ ಏನು ಮಾಡಿರ್ತಾನೆ ಅಂತ ಹೇಳಿದ್ರೆ ಒಂದು ಗ್ಲಾಸಲ್ಲಿ ಹಾಕಿಟ್ಟಿರ್ತಾನೆ. ಆದರೆ ಅವನಿಗೆ ಆ ಡೈಮಂಡ್ ಬೆಲೆ ಗೊತ್ತಿಲ್ಲ, ಅಂಗಡಿಯವನಿಗೆ ಡೈಮಂಡ್ ಬೆಲೆ ಗೊತ್ತಿಲ್ಲ. ಆದರೆ ಈ ಡೈಮಂಡ್ ಬೆಲೆ ಗೊತ್ತಿರೋಂಥ ವ್ಯಕ್ತಿ ಆ ಅಂಗಡಿಗೆ ಹೋಗ್ತಾನೆ. ಆ ಅಂಗಡಿಗೆ ಹೋದಾಗ ಡೈಮಂಡ್ ನೋಡ್ತಾನೆ. ನೋಡಿದ ತಕ್ಷಣ ಅವನಿಗೆ ಗೊತ್ತಾಗುತ್ತೆ ಅದರ ಬೆಲೆ ಏನು ಅಂತೇಳಿ ಅವನಿಗೆ ಗೊತ್ತಾಗುತ್ತೆ. ಆ ಅಂಗಡಿಯವನಿಗೆ ಕೇಳಬೇಕಾದ್ರೆ ಅಂಗಡಿಯವನು ಹೇಳ್ತಾನೆ, ಇದರ ಬೆಲೆ 1,000 ಅಂತ ಇಟ್ಕೊಳ್ರಿ, 1,000 ಅಂತ ಹೇಳ್ತಾನೆ. ಇವನಿಗೆ ಆಶ್ಚರ್ಯ ಆಗುತ್ತೆ. 1 ಕೋಟಿ ಬೆಲೆ ಬಾಳುವಂಥ ಡೈಮಂಡ್ನ ಇವನು ಬರೀ 1,000 ಅಂತ ಹೇಳ್ತಾ ಇದ್ದಾನಲ್ಲ, ಇವನಿಗೆ ಅದರ ಬೆಲೆನೇ ಗೊತ್ತಿಲ್ಲ ಇವನಿಗೆ. ಆಯಿತು, ಸಡನ್ನಾಗಿ ನಾವು ತೋರಿಸ್ಕೊಳ್ಳೋದು ಬೇಡ, ಸಡನ್ನಾಗಿ ಅವನಿಗೆ ಹೇಳೋದು ಬೇಡ ಅಂಥೇಳಿ ಒಂದು 10 ನಿಮಿಷ ಇಲ್ಲ ಒಂದು ಅರ್ಧ ಗಂಟೆಲಿ ನಾನು ಇಲ್ಲೇ ಹೋಗ್ಬಿಟ್ಟು ಬರ್ತೀನಿ, ಬಂದು ನಾನು ಆಮೇಲೆ ತಗೊಳ್ತೀನಿ, ಇದನ್ನು ಇಟ್ಟಿರಿ ಅಂತೇಳ್ಬಿಟ್ಟು ಹೇಳಿ ಹೋಗ್ತಾನೆ. ಅದಾದ ನಂತರ ಅರ್ಧ ಗಂಟೆ ಬಿಟ್ಟು ಬರ್ತಾನೆ. ಅರ್ಧ ಗಂಟೆ ಬಿಟ್ಟು ಬಂದಾದಮೇಲೆ ಅಂಗಡಿಯವನನ್ನು ಕೇಳ್ತಾನೆ, ಎಲ್ಲಿ ಡೈಮಂಡು? ಆ ವ್ಯಕ್ತಿ ಹೇಳ್ತಾನೆ, ಇಲ್ಲ ಸರ್, ನೀವು
ಬರೋದಕ್ಕಿಂತ 10 ನಿಮಿಷ ಮುಂಚೆ ಒಬ್ಬ ವ್ಯಕ್ತಿ ಬಂದು ಅದನ್ನು ತಗೊಂಡೋದ. ಎಷ್ಟು ಕೊಟ್ಟ? ₹1,000 ಕೊಟ್ಟ. ₹1,000 ಕೊಟ್ಟೆ, ತಗೊಂಡೋದ. ಈ ಡೈಮಂಡ್ ಬಗ್ಗೆ ಗೊತ್ತಿರೋಂಥ ವ್ಯಕ್ತಿ ಕೋಪ ಬರುತ್ತೆ. ನೀನೆಂಥ ಮೂರ್ಖ ಕೆಲಸ ಮಾಡಿದೆ, ಅದು 1 ಕೋಟಿ ಬೆಲೆ ಬಾಳುವಂಥ ಡೈಮಂಡು, ಅದನ್ನು ನೀನು ಬರೀ ₹1,000ಗೆ ಮಾರ್ದಲ್ಲ, ನಿನಗೆ ಬುದ್ಧಿ ಇಲ್ವಾ ಅಂತೇಳಿ ಅವನು ಕೇಳ್ತಾನೆ. ಆಗ ಅಂಗಡಿಯವನು ಹೇಳ್ತಾನೆ, ನನಗೇನೋ ಬುದ್ಧಿ ಇಲ್ಲ, ಆ ಡೈಮಂಡ್ ಬಗ್ಗೆ ಗೊತ್ತಿಲ್ಲ, ₹1,000 ಅಂತ ಹೇಳಿದೆ. ನೀವು ಬುದ್ಧಿವಂತರಲ್ವಾ, ನಿಮಗೆ ಗೊತ್ತಿತ್ತಲ್ವ, ಆಗಲೇ ತಗೊಂಡೋಗ್ಬೋದಾಗಿತ್ತಲ್ಲ, ನೀವು ಹಾಗೆ ಹೋದ್ರಲ್ಲ, ನೀವೆಂಥ ಮೂರ್ಖರು, ನೀವೆಂಥ ಮುಟ್ಟಾಳ್ರು ಅಂಥೇಳಿ ಆ ವ್ಯಕ್ತಿಗೆ ಅವನು ಹಿಂದಿರುಗಿ ಹೇಳೋದನ್ನ ನೋಡ್ತೇವೆ. ಹೇಳ್ತಾನೆ. ಆ ರೀತಿ ಹೇಳಿದಾಗ ಅವನು ಪೆಚ್ಚಾಗ್ತಾನೆ. ನೋಡಿ, ಈ ರಕ್ಷಣೆ ಅನ್ನೋದು ಸಹ ಇದು ಅಮೂಲ್ಯವಾಗಿರುವಂಥದ್ದು. ಅನೇಕರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ರಕ್ಷಣೆಯ ಅನುಭವ ಇರ್ಬೋದು, ರಕ್ಷಣೆಯ ಕಾರ್ಯಗಳಿರ್ಬೋದು, ಈ ರಕ್ಷಣೆಯ ಕುರಿತು ತಿಳಿಯದೇ ಇರುವಂಥವರಾಗಿದ್ದಾರೆ. ಕೇವಲ ಭಾನುವಾರದ ಸಭೆಗಳಿಗೆ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಜನಗಳು ಭಾನುವಾರದ ಸಭೆಗಳಿಗೆ ಅಟೆಂಡ್ ಆಗ್ತಾ ಇದ್ದಾರೆ. ಆದರೆ ಈ ರಕ್ಷಣೆಯ ಮಾರ್ಗದಲ್ಲಿ ಇದ್ದಾರೋ ಇಲ್ಲವೋ ಅಂತೇಳಿ ಅವ್ರಿಗೆ ಗ್ಯಾರಂಟಿ ಇಲ್ಲ. ರಕ್ಷಣೆ ಮಾರ್ಗದಲ್ಲಿ ನಾವಿದೀವೋ ಇಲ್ವೋ ಅನ್ನೋದೇ ಗ್ಯಾರಂಟಿ ಇಲ್ಲ. ರಕ್ಷಣೆ ಅಂತ ಹೇಳಿದ್ರೆ ಏನು ಅಂತ ಗೊತ್ತಿಲ್ಲದೆ ಜನಗಳು ಸಭೆಗಳು ಹೋಗೋದನ್ನು ಸಹ ನಾವು ನೋಡ್ತಾ ಇದ್ದೇವೆ. ಹಾಲೆಲೂಯ. ಈ ರಕ್ಷಣೆ ಅಂತ ಹೇಳಿದ್ರೆ ಇದಕ್ಕೆ ಬೆಲೆ ಕಟ್ಟೋದಕ್ಕಾಗೋದಿಲ್ಲ. ಇದು ಬಹಳ ಬಹಳ ಅತ್ಯಮೂಲ್ಯವಾಗಿರುವಂಥದ್ದು. ಅದಕ್ಕೋಸ್ಕರನೇ ಒಬ್ಬ ವ್ಯಕ್ತಿ ಈ ಪ್ರಪಂಚವನ್ನೆಲ್ಲ ಸಂಪಾದನೆ ಮಾಡಿಸ್ಕೊಂಡ್ರು, ಆತ್ಮ ನಷ್ಟಪಟ್ಟರೆ ಲಾಭ ಏನು ಅಂತೇಳಿ ದೇವ್ರ ವಾಕ್ಯದಲ್ಲಿ ಬರೆದಿರುವಂಥದ್ದು. ಅಂದರೆ ಇಡೀ ಪ್ರಪಂಚ ಕೊಟ್ಟರೂ ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಅಂತೇಳಿ. ಅಂದರೆ ಅದರ ಬೆಲೆ ಅತ್ಯಮೂಲ್ಯವಾಗಿರುವಂಥದ್ದು ರಕ್ಷಣೆ ಅಂತ ಹೇಳಿದ್ರೆ. ಈ ರಕ್ಷಣೆ ಅಂತ ಹೇಳಬೇಕಾದ್ರೆ ಇದು ದೇವರ ಉಚಿತಾರ್ಥವಾದಂಥ ವರವಾಗಿರುವಂಥದ್ದಾಗಿದೆ. ಅಂದರೆ ಫ್ರೀ ಗಿಫ್ಟ್, ದೇವರ ಉಚಿತಾರ್ಥವಾದಂಥ ವರ ಆಗಿರುವಂಥದ್ದಾಗಿದೆ ರಕ್ಷಣೆ ಅಂತ ಹೇಳಿದ್ರೆ. ಹಾಲೆಲೂಯ. ಇದಕ್ಕೆ ಯಾವುದೇ ರೀತಿಯಾದಂಥ ದುಡ್ಡನ್ನು ಕೊಡಬೇಕಾಗಿಲ್ಲ. ಫ್ರೀ. ಈ ರಕ್ಷಣೆ ಅನ್ನೋದು ಫ್ರೀಯಾಗಿ ದೇವರು ಎಲ್ಲರಿಗೂ ಸಹ ಕೊಟ್ಟಿದ್ದವರಾಗಿದ್ದಾರೆ. ಹಾಗಾಗಿ ಈ ರಕ್ಷಣೆಯನ್ನು ಹೊಂದುವಂಥದ್ದು ಬಿಡುವಂಥದ್ದು ಅದು ಅವರಿಗೆ ಬಿಟ್ಟಂಥ ಸಂಗತಿ. ಯಾಕಂತ ಹೇಳಿದ್ರೆ ದೇವರು ಸ್ವಚಿತ್ತ ಅಂತ ಹೇಳ್ಬೇಕಾದ್ರೆ ಅವರ ಚಿತ್ತವನ್ನು ದೇವರು ಕಂಟ್ರೋಲ್ ಮಾಡೋದಕ್ಕೆ ಹೋಗೋದಿಲ್ಲ. ಅಂದರೆ ಅವರ ಮೈಂಡ್ ಏನಿದೆ ದೇವರು ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಹೋಗಲ್ಲ. ದೇವರೇನು ಮಾಡ್ತಾರೆ ಅಂತ ಹೇಳಿದ್ರೆ ದೇವರು ತನ್ನ ವಾಕ್ಯದ ಮುಖಾಂತರವಾಗಿ ಪ್ರಕಟಿಸ್ತಾರೆ, ಅದನ್ನು ಹೇಳ್ತಾರೆ. ಅವರ ಚಿತ್ತವನ್ನು ಅಂದರೆ ಅವರ ಮೈಂಡನ್ನು ದೇವ್ರು ಕಂಟ್ರೋಲ್ ಮಾಡೋದಕ್ಕೆ ಹೋಗಲ್ಲ, ಅವರ ಆಲೋಚನೆಗಳನ್ನ ದೇವ್ರು ಕಂಟ್ರೋಲ್ ಮಾಡೋದಕ್ಕೆ ಹೋಗಲ್ಲ. ಯಾಕಂತ ಹೇಳಿದ್ರೆ ದೇವರವರಿಗೆ ಫ್ರೀ ವಿಲ್ ಕೊಟ್ಟಿರ್ತಾರೆ. ಫ್ರೀ ವಿಲ್ ಅಂತ ಹೇಳಿದ್ರೆ ಯಾವುದು ಸರಿ ಯಾವುದು ತಪ್ಪು ಅಂತೇಳಿ ಯೋಚಿಸುವಂಥ ಮನಸ್ಸನ್ನು ಅವ್ರಿಗೆ ಆಗಲೇ ಕೊಟ್ಟಿದ್ದಾರೆ. ಮನುಷ್ಯ ಸೃಷ್ಟಿ ಮಾಡಿದಾಗಲೇ ಆತನು ದೇವರ ಸಾರೂಪ್ಯದಲ್ಲಿ ಸೃಷ್ಟಿ ಮಾಡಲ್ಪಟ್ಟ ಅಂತೇಳಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಹಾಗಾಗಿ ಒಳಿತು ಯಾವುದು, ಕೆಟ್ಟದ್ದು ಯಾವುದು, ಆಶೀರ್ವಾದ ಯಾವುದು, ಶಾಪ ಯಾವುದು, ಪಾಪ ಅಂತ ಹೇಳಿದ್ರೇನು, ಪರಿಶುದ್ಧತೆ ಅಂತ ಹೇಳಿದ್ರೇನು, ಒಳ್ಳೆಯದು ಕೆಟ್ಟದು, ಈ ರೀತಿಯಾಗಿ ದೇವರು ಆಗಲೇ ಅವ್ರಿಗೆ ತನ್ನ ವಾಕ್ಯದ ಮುಖಾಂತರವಾಗಿ ದೇವರಾಗಲೇ ತಿಳಿಸಿದ್ದಾರೆ. ಹಾಗಾಗಿ ಚಾಯ್ಸ್ ಮಾಡುವಂಥ ಜವಾಬ್ದಾರಿ ಅವ್ರದ್ದು. ಚಾಯ್ಸ್ ಮಾಡುವಂಥ ಸಂಗತಿ ಅವ್ರದ್ದಾಗಿರುವಂಥದ್ದಾಗಿದೆ. ಯಾರೂ ಸಹ ಬಲವಂತವಾಗಿ ಈ ಕಾರ್ಯವನ್ನು ಮಾಡೋದಕ್ಕಾಗೋದಿಲ್ಲ. ಇದು ದೇವರು ತಾನೇ ಮಾಡುವಂಥ ಕಾರ್ಯ. ರಕ್ಷಣಾ ಮಾರ್ಗದಲ್ಲಿ ಮಾರ್ಗಕ್ಕೆ ಕರೆತರುವಂಥದ್ದು, ರಕ್ಷಣೆಯಲ್ಲಿ ನಡೆಸುವಂಥದ್ದು ದೇವರೇ ಆಗಿದ್ದಾರೆ. ಹಾಗಾಗಿ ಅದನ್ನು ಉಳಿಸ್ಕೊಳ್ಳೋದು, ಅದನ್ನು ಹಾಳು ಮಾಡ್ಕೊಳ್ಳುವಂಥದ್ದು, ಅದನ್ನು ನಿಮಗೆ ಕೊಟ್ಟಿದ್ದಾರೆ ಚಾಯ್ಸ್ನ. ಹಾಗಾಗಿ ನಾವು ಯಾವ ರೀತಿಯಾಗಿ ರಕ್ಷಣೆಯನ್ನು ಸಾಧಿಸ್ಕೊಳ್ಬೇಕಾಗಿದೆ, ರಕ್ಷಣೆಯ ಮಾರ್ಗದಲ್ಲಿ ನಾವು ಶುರು ಮಾಡಿದ್ದೇವೆ, ರಕ್ಷಣೆ ಮಾರ್ಗದಲ್ಲಿ ಯಾವ ರೀತಿಯಾಗಿ ಇರಬೇಕು, ಫೈನಲ್ಲಾಗಿ ರಕ್ಷಣೆ ಮಾರ್ಗದಲ್ಲಿ ನಡೆದರೆ ನಮಗೇನೆಲ್ಲ ಸಿಗುತ್ತೆ ಅನ್ನೋದನ್ನು ನಾನು ಮುಂದಿನ ಭಾಗದಲ್ಲಿ ಇನ್ನೂ ವಿವರವಾಗಿ ದೇವರ ವಾಕ್ಯದ ಆಧಾರದಲ್ಲಿ ನಾವು ನಿಮ್ಮೊಂದಿಗೆ ಹಂಚಿಕೊಳ್ಳುವಂಥವರಾಗಿದ್ದೇವೆ. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಮ್ಮ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಬರುವಂಥ ಸಂದೇಶಗಳ ಅಪ್ಡೇಟ್ಗಳು ನಿಮಗೆ ದೊರೆಯುವಂಥದ್ದಾಗಿದೆ. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.